ಹೀಗಂತೇಳಿ ಹುಬ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೊಟ್ಟಿರೋ ಹೇಳಿಕೆ ಇದು. ಹನಿ ಟ್ರ್ಯಾಪ್ ಗಂಭೀರವಾದ ಪ್ರಕರಣ ಇದು. ಇದರ ನಿರ್ದೇಶಕರು ಯಾರು, ನಿರ್ಮಾಪಕರು ಯಾರು, ಕೋ ಆರ್ಟಿಸ್ಟ್ಗಳು ಯಾರು ಎಲ್ಲ ಬಹಿರಂಗ ಆಗಬೇಕು ಇದರಲ್ಲಿ. ಹೀಗಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ 100 ಸಿಡಿ ಇದೆ ಅಂತಾರೆ. ಯಾರ್ದು ಹಾಗಾದ್ರೆ ಅದೆಲ್ಲ? ಸಚಿವರು ಸತೀಶ್ ಜಾರಕಿಹೊಳಿ ಹಾಗೆ ನೋಡೋದಾದ್ರೆ ಒಬ್ಬ ಮಂತ್ರಿಯೇ ಹನಿ ಟ್ರ್ಯಾಪ್ ವಿಷಯವನ್ನ ಒಪ್ಕೋತಾರೆ. ಇದರ ಹಿಂದಿನ ತಂತ್ರ ಕುತಂತ್ರ ಎಲ್ಲವೂ ಕೂಡ ಹೊರಗೆ ಬರಬೇಕು. ರಾಜ್ಯದಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋ ತಂಡಗಳೇ ಇದ್ದಾವೆ. ಪ್ರಕರಣಕ್ಕೆ ಇತಿಶ್ರೀ ಹಾಡಬೇಕು, ಯಾರಿದ್ದಾರೆ ಅವರುಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆನ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ಸ್ವತಃ ಸಚಿವರುಗಳೇ ಒಪ್ಕೋತಾರಲ್ಲ ಹಿಂಗಾಗ್ತಾ ಇದೆ ಅಂತ. ಅಲ್ಲ, ಇದು ಭಾಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ. ಮತ್ತು ಜನಪ್ರತಿನಿಧಿಗಳು ಒಂದು ಡಿಸಿಪ್ಲಿನ್, ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು. ಮತ್ತು ಇನ್ನೊಂದು ಹೇಳ್ತೀನಿ, ಇವತ್ತು ಈ ಹನಿ ಟ್ರಾಫಿಕ್ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ, ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ, ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ. ಸುಮಾರು 48 ಜನರು ಇನ್ನೂ ಅವರು ಸಿ ಡಿಗಳು ಇದಾವೆ ಅಂತ ಹೇಳ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ 100 ಜನರ ಸಿ ಡಿಗಳು ಇದ್ದಾವೆ ಅಂತ ಹೇಳ್ತಾರೆ. ಹಾಗಾದರೆ ಈ ಹಿನ್ನೆಲೆ, ಈ ರಾಜಕೀಯ ಹಿನ್ನೆಲೆ ಕೆಲವೊಂದು ಒಂದು ತಂಡ ಇರ್ತದೆ, ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಒಂದು ತಂಡ. ಅಂಥ ತಂಡನು ಅಥವಾ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ಇದನ್ನು ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ನ್ಯಾಯಾಂಗ ತನಿಖೆಗೆ ಆರ್ಡರ್ ಮಾಡ್ಬೋದಾಗಿತ್ತು. ಆದರೆ ನಾ ಇವತ್ತು ಒತ್ತಾಯ ಮಾಡ್ತೀನಿ, ಇದೆಲ್ಲ ಇನ್ವೆಸ್ಟಿಗೇಷನ್ನು ಒಂದು ರೀತಿ ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಅದಕ್ಕಾಗಿ ಇದು CBI ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದ್ದಷ್ಟೇ ಪಾತ್ರ ಇರೋದಿಲ್ಲ, ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ, ಅವರ ಹೆಸರುಗಳು ಹೊರಗೆ ಬರಬೇಕಾಗಿದೆ. ಈಗ ಒಂದು ಇತ್ತೀಚೆಗೆ ಆಡಬೇಕು, ಒಂದು ರೀತಿ ಇದಕ್ಕೆ ಇತ್ತೀಚೆಗೆ ಆಡಬೇಕು. ಇಲ್ಲಂದರೆ ಸಾರ್ವಜನಿಕ ರಂಗದಲ್ಲಿದ್ದಂಥವ್ರಿಗೆ ಸಾರ್ವಜನಿಕರು ಹಗುರವಾಗಿ ಮಾತಾಡುವಂಥದ್ದು ಸಹಜವಾಗಿದೆ. ಈಗ ಒಂದು ಇತ್ತೀಚೆಗೆ ಹಾಡೋದಾದರೆ ಇದರ ಹಿಂದೆ ಇರುವಂಥ ತಂಡ ಯಾರ್ದು, ಇದರ ನಿರ್ದೇಶನ ಮಾಡುವಂಥವ್ರು ಯಾರು, ಪ್ರೊಡ್ಯೂಸರ್ ಮಾಡೋರು ಯಾರು, ಇದೆಲ್ಲ ಹೊರಗೆ ಬರಬೇಕು. ಆವಾಗ ಮಾತ್ರ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಅಂದಾಗ ಮಾತ್ರ ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಒಂದು ದಂಧೆ ನಿಲ್ಲಲಿಕ್ಕೆ ಸಾಧ್ಯತೆ ಅಂತ ನಾನು ಹೇಳ್ತೀನಿ. ಸರ್, ಈಗ DK ಶಿವಕುಮಾರ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರೆ ಎಲ್ಲ ಸಚಿವರು. ಅಲ್ಲ, ಅವರು ಯಾರು ಟಾರ್ಗೆಟ್ ಮಾಡಿದ್ರೆ ಓಪನ್ ಆಗಿ